ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ನೀವು ಈ ಒಂದು ವಿಡಿಯೋನ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮಗೆ ಇದು ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಈ ವೀಕ್ ಸ್ಯಾಟರ್ಡೇ ಬರ್ತಾ ಇರೋವಂಥ ರಿಲೇಷನ್ಶಿಪ್ ವೆಬಿನಾರ್ ಯಾರಾದರೂ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಸೀಟ್ ಅವೈಲಬಲ್ ಇದೆ, ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ನನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಏನು ಅಂತಂದರೆ, ತುಂಬ ಜನಕ್ಕೆ ಡೌಟ್ ಇರ್ಬೋದು, ಲೈಕ್ ಯಾವ ಥರ ಇರುತ್ತೆ ರಿಲೇಷನ್ಶಿಪ್ ವೆಬಿನಾರ್ ಅಂತ. ಸೊ ನಿಮಗೆ ಏನಾದರೂ ಬ್ರೇಕಪ್ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಈ ಒಂದು ಸಿಚುವೇಷನಲ್ಲಿ ನೀವು ಇದ್ದೀರಾ ಅಥವಾ ಅವ್ರ ಜೊತೆ ನೀವು ಮತ್ತೆ ಮಾತಾಡಬೇಕು ಅಂದ್ಕೊಳ್ತಾ ಇದ್ದರೆ, ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ ಇರುತ್ತೆ. ಆ್ಯಂಡ್ ಏನೇನು ಮಾಡಬೇಕು ಅಂತ ಒಂದು ವೆಬಿನಾರಲ್ಲಿ ನಿಮಗೆ ಗೊತ್ತಾಗತ್ತೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಲವ್ ಲೈಫ್ ಹೇಗಿರುತ್ತೆ, ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತಾ ಅನ್ನೋ ಒಂದು ವಿಚಾರವಾಗಿ ಆಗಿರುತ್ತೆ. ಸೊ ನೋಡೋಣ. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೀವು ನೋಡಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು 3 ಟೈಮ್ಸ್ ಹೇಳಬೇಕಾಗತ್ತೆ. ಸೊ ನಿಮ್ಮ ಇಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಆ್ಯಂಡ್ ಕರೆಂಟ್ಲಿ ಇಬ್ಬರು ಮಾತಾಡ್ತಾ ಇಲ್ಲ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ತುಂಬ ದೂರನೂ ಇಲ್ಲ, ಹತ್ತಿರನೂ ಇಲ್ಲ, ಎಲ್ಲೋ ಒಂದು ಕಡೆ ತುಂಬ ಜನ ವರ್ಕ್ ಪ್ಲೇಸಲ್ಲಿ ಒಟ್ಟಿಗೆ ಇರ್ಬೋದು. ಸೊ ಡೈಲಿ ನೀವು ಅವ್ರನ್ನ ನೋಡ್ತೀರಾ. ಇಲ್ಲಿ ಈ ವ್ಯಕ್ತಿಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದ್ರೂ ಸಹ ಕೆಲವೊಂದು ರೀಸನ್ಸ್ಗಳಿಂದ ನಿಮ್ಮ ಹತ್ರ ಅವರು ಮಾತು ಬಿಟ್ಟಿದ್ದಾರೆ ಅಂತ ಬರ್ತಾ ಇದೆ. ಆ್ಯಂಡ್ ಈ ಒಂದು ಟೈಮಲ್ಲಿ ನಿಮ್ಮ ವರ್ಡ್ಸ್ ಬಗ್ಗೆ ನೀವು ಕೇರ್ಫುಲ್ಲಾಗಿ ಇರಿ ಅಂತ ಬರ್ತಾ ಇದೆ. ನೀವೇನು ಮಾತಾಡ್ತೀರಾ, ನೀವು ಯಾವ ಮಾತುಗಳನ್ನು ನಿಮ್ಮ ಪಾರ್ಟ್ನರ್ಗೆ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಇರಬೇಕು ಅಂತ ಬರ್ತಾ ಇದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಇಲ್ಲಿ ನಿಮ್ಮ ವರ್ಡ್ಸ್ ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನೀವು ಇವಾಗ ಯಾವ ಥರ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾತಾಡ್ತೀರಾ ಅದು ತುಂಬಾ ನಿಮ್ಮ ರಿಲೇಷನ್ಶಿಪ್ಗೆ ಅದು ಪಾಸಿಟಿವ್ ಆಗು ಟರ್ನ್ ಆಗ್ಬೋದು, ನೆಗೆಟಿವ್ ಆಗು ಟರ್ನ್ ಆಗ್ಬೋದು. ಸೊ ನೀವು ಈ ಒಂದು ಟೈಮಲ್ಲಿ ನಿಮ್ಮ ಪಾರ್ಟ್ನರ್ನವ್ರನ್ನ ಸ್ವಲ್ಪ ಕಂಫರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಬರ್ತಾ ಇದೆ. ಸೊ ಆದಷ್ಟು ಅವ್ರಿಗೆ ಏನೇ ಒಂದು ಇರಿಟೇಟ್ ಆಗೋ ಥರ ಮಾತಾಡ್ದಲೇ ಸ್ವಲ್ಪ ಅವ್ರನ್ನ ಕಂಫರ್ಟ್ ಮಾಡೋ ಥರ ನೀವು ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಬಿಕಾಸ್ ಅವರ ಒಂದು ಡ್ರೀಮ್ಸ್, ನಿಮ್ಮ ಒಂದು ಡ್ರೀಮ್ಸ್ ತುಂಬ ಡಿಫ್ರೆಂಟಾಗಿ ಇದೆ ಅಂತ ಬರ್ತಾ ಇದೆ. ಬಿಕಾಸ್ ನಿಮ್ಮ ಮೈಂಡ್ಸೆಟ್ ಬೇರೆ ಥರ ಇದೆ, ನಿಮ್ಮ ಪಾರ್ಟ್ನರ್ನ ಮೈಂಡ್ಸೆಟ್ ಬೇರೆ ಥರ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ವೆಲ್ ವಿಷರ್ ಅಂತ ಅಂದ್ಕೊಂಡವರಿಂದ ನಿಮಗೆ ಚೀಟಿಂಗ್ ಆಗಿದೆ ಅಂತ ಹೇಳ್ಬೋದು.
ತುಂಬ ಯಾರನ್ನೋ ಒಬ್ಬರನ್ನ ತುಂಬ ಟ್ರಸ್ಟ್ ಮಾಡಿ ಇಲ್ಲಿ ಅವ್ರ ಕಡೆಯಿಂದ ನೀವು ಕೆಲವೊಂದು ನಿಮ್ಮ ನಂಬಿಕೆಗೆ ಅವರು ಧಕ್ಕೆ ತರುವ ಥರ ಮಾಡಿರ್ಬೋದು, ಅಥವಾ ನಿಮ್ಮ ನಂಬಿಕೆನ ಅವರು ಉಳಿಸ್ಕೊಳ್ದೇ ಇರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನೂ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಅಂದ ತಕ್ಷಣ ಅದು ಅವರು ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅಂತಲ್ಲ, ಅವ್ರ ಫ್ರೆಂಡ್ ಆಗಿರ್ಬೋದು, ಅಥವಾ ಅವ್ರಿಗೆ ಹತ್ತಿರ ಆಗಿರೋರು ಯಾರದೇ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಗೆ ಇಲ್ಲಿ ತೊಂದರೆ ಆಗ್ತಾ ಇರ್ಬೋದು. ಈ ಒಂದು ಎನರ್ಜಿ ಸಹ ಇಲ್ಲಿದೆ. ಆ್ಯಂಡ್ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ, ಬಟ್ ಆಗುವಂಥ ಕಮ್ಯುನಿಕೇಷನಲ್ಲಿ ಎಲ್ಲ ಇಲ್ಲಿ ಆರ್ಗ್ಯುಮೆಂಟ್ಸೇ ಆಗುತ್ತೆ ಅಂತ ಬರ್ತಾ ಇದೆ. ತುಂಬ ಆರ್ಗ್ಯುಮೆಂಟ್ಸ್, ಒಬ್ರಿಗೊಬ್ಬರು ಆರ್ಗ್ಯುಮೆಂಟ್ಸ್ ಮಾಡ್ಕೋತೀರಾ, ತುಂಬ ಜಗಳ ಆಗುತ್ತೆ. ಸೊ ಆದಷ್ಟು ನೀವು ಇಲ್ಲಿ ಎರಡನ್ನ ಮಾಡ್ಬೋದು. ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಮಾತುಗಳನ್ನು ನೀವು ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಅದರ್ವೈಸ್ ಸ್ವಲ್ಪ ದಿನ ಅವ್ರ ಪಾಡಿಗೆ ನೀವು ಬಿಡಬೇಕಾಗತ್ತೆ. ಕಮ್ಯುನಿಕೇಷನ್ ಆದರೆ ನಿಮಗೆ ಎಲ್ಲೋ ಒಂದು ಕಡೆ ಅಷ್ಟೊಂದು ಮಾತಾಡೋಕ್ಕೆ ಗೊತ್ತಾಗ್ದೇನೋ, ಅಥವಾ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಹೇಳೋ ಒಂದು ವಿಚಾರ ಇರ್ಬೋದು, ಅದರಿಂದ ಇಲ್ಲಿ ಜಗಳ ಆಗ್ಬೋದು. ಸೊ ಸ್ವಲ್ಪ ನೀವು ಸೈಲೆಂಟಾಗಿ ಇರೋದು ಈ ಒಂದು ರಿಲೇಷನ್ಶಿಪ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ನಿಮ್ಮ ಪಾರ್ಟ್ನರ್ನ ಬೇಡ್ಕೋತಾ ಇದ್ದೀರಾ, ನನ್ನ ಜೊತೆ ಮಾತಾಡು ಅಂತ ಆಗಿರ್ಬೋದು, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಆಗಿರ್ಬೋದು. ತುಂಬ ಒಂದು ಬೆಗ್ ಮಾಡೋ ರೀತಿಯೇ ನೀವು ಅವ್ರನ್ನ ಕೇಳ್ಕೊತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ನೀವು ತುಂಬ ಹರ್ಟ್ ಮಾಡ್ಕೋತಾ ಇದ್ದೀರಾ. ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ. ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ಒಂದು ಪೂರ್ ಲೆವೆಲಲ್ಲಿ ಇರ್ಬೋದು. ಸೊ ಅದ್ರ ಕಡೆ ಫೋಕಸ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಗರ್ಲ್ಸ್, ಹುಡುಗಿರು ಯಾರೆಲ್ಲ ಇದ್ದೀರಾ, ನಿಮ್ಮ ಹೆಲ್ತ್ ಕಡೆ ನೀವು ಫೋಕಸ್ ಮಾಡಲೇಬೇಕಾಗತ್ತೆ ಈ ಒಂದು ಸಿಚುವೇಷನಲ್ಲಿ. ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ ಫ್ಯೂಚರ್ ಸಮ್ ಹೆಲ್ಪಿಂಗ್ ಹ್ಯಾಂಡ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಯಾರ ಕಡೆಯಿಂದನೋ ನೀವು ಮಾತಾಡಿಸ್ಬೋದು, ಅಥವಾ ಇನ್ಯಾರ ಕಡೆಯಿಂದನೋ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗೋದಕ್ಕೆ ಹೆಲ್ಪ್ ಆಗ್ಬೋದು. ಆ ಒಂದು ಸಿಚುವೇಶನ್ ಸಹ ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆಯೋ ಅಷ್ಟು ಸರಿನೂ ನೀವು ತುಂಬ ಅವ್ರನ್ನ ಕೇಳಿಕೊಂಡು, ಅಥವಾ ನನ್ನ ಜೊತೆಗೆ ಇರುವಂತ ನೀವು ತುಂಬ ಬೆಗ್ ಮಾಡಿರ್ಬೋದು. ಬಟ್ ಆ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಆದರೂ ಸಹ ಈ ಒಂದು ರಿಲೇಷನ್ಶಿಪ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ದೇರ್ ಈಸ್ ಎ ಚಾನ್ಸ್ ಆಫ್ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ ಇಲ್ಲಿ. ಕಮ್ಯುನಿಕೇಷನ್ ಬಗ್ಗೆ ಕೇಳೋದಾದರೆ ಕರೆಂಟ್ಲಿ ಸ್ವಲ್ಪ ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಅದರ್ವೈಸ್ ನೀವು ಸೈಲೆಂಟಾಗಿ ಇರ್ಬೋದು. ಕಮ್ಯುನಿಕೇಷನ್ ಆದಾಗ ಅವರನ್ನು ಸ್ವಲ್ಪ ಕಂಫರ್ಟ್ ಮಾಡೋ ಥರ, ಅಥವಾ ಅವರ ಕೆಲವೊಂದು ಮಾತುಗಳಿಗೆ ನೀವು ಒಪ್ಕೋಬೇಕಾಗತ್ತೆ. ಬಿಕಾಸ್ ಇಬ್ಬರ ಮೈಂಡ್ಸೆಟ್ ಬೇರೆ ಥರ ಇಲ್ಲಿ ಇರ್ಬೋದು. ಅದು ಒಂದು ರೀಸನ್ ಆಗಿರ್ಬೋದು. ಸೊ ಎಷ್ಟೆಲ್ಲ ಈ ಒಂದು ರಿಲೇಷನ್ಶಿಪ್ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆಗೆ ಯೂನಿವರ್ಸ್ ನಿಮಗೆ ಏನು ನಿಮಗೆ ಕೊಡಬೇಕು ಅದನ್ನು ಕೊಡ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ, ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು, ಅಥವಾ ರಿಲೇಷನ್ಶಿಪ್ ವೆಬಿನಾರ್ನ ಜಾಯ್ನ್ ಆಗಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.